ಪುಟ ಕಿವಿ ಹಾಕ್ಯಮಕ್ಕಲ್ಲ. ಇಲ್ಲಿ ಇದು ಕಟ್ಟಿದ್ರು ಸುತ್ತ ಇನ್ಶೂರೆನ್ಸ್ ಕಟ್ಟಿಸಿರುತ್ತ ಆಫೀಸ್ಗಳು ತಿರುಗಾಡಿಸುತ್ತ ಆ ಪುಟ ಕಿವಿ ಹಾಕ್ಯಮಕ್ಕಲ್ಲ. MP ಇಲ್ಲ ML ಇಲ್ಲ, ಎಲ್ಲ ಅವ್ರೇನು ಸ್ವತಃ ಯಾರೋ ಬದುಕ್ಯಾರೋ ಗೊತ್ತಿಲ್ಲ ಸರ್. ಸರ್ಕಾರ ಅಂತೂ ಆ ಪುಟ ಕಿವಿ ಹಾಕ್ಯಮಕ್ಕಲ್ಲ. ಯಾವುದೇ ಸಮಸ್ಯೆ ಹೋದ್ರೆ ದುಡ್ಡು ಖರ್ಚು ಮಾಡಿದ್ಯಾ? ದುಡ್ಡು ಖರ್ಚು ಮಾಡಿದ್ರೆ ಒಂದೊಂದು ಎಕರೆಗೆ 30,000 ರೂಪಾಯಿ ಬರುತ್ತೆ ಸರ್. ಈಗ ದುಡ್ಡು ಇದು ಬರಲ್ಲ, ಬೆಳೆ ಬರದೇ ಇಲ್ಲ. ಒಂದು ಚುಕ್ಕೆ ಬೆಳೆ ಕೂಡ ಬರಂಗಿಲ್ಲ ಸರ್. ಒಂದು ಚೀಲ. ಬರಗಾಲದ ವೀಕ್ಷಣೆಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ. ಮೊನ್ನೆನೂ ಕೂಡ ಚಿತ್ರದುರ್ಗ, ದಾವಣಗೆರೆ, ಇವತ್ತು ಬಳ್ಳಾರಿ, ನಾಳೆ ವಿಜಯನಗರ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಇಡೀ ನಾನು ಓಡಾಡಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರು ಕಂಗಾಲಾಗಿದ್ದಾರೆ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಹೊಲದಲ್ಲಿ ಹಾಕಿರುವಂಥ ಬೆಳೆ ಇಷ್ಟೊತ್ತಿಗೆ ಬೆಳೆ ಬಂದು ಕಟಾವು ಸ್ಟೇಜಿಗೆ ಬರ್ಬೋದಾಯ್ತು. ಹೂ ಬಿಟ್ಟು ಹಣ್ಣು ಬಿಡಬೇಕಾಯ್ತು. ಎಲ್ಲ ಕಡೆ ತೊಗರಿ ಇರ್ಬೋದು, ಜೋಳ ಇರ್ಬೋದು, ಇವೆಲ್ಲನೂ ಕೂಡ ಎಲ್ಲೂ ಒಂದು ಸಣ್ಣ ಮೊಳಕೆನೂ ಕೂಡ ಬಂದಿಲ್ಲ ಇವತ್ತು. ಅಂದರೆ ಎಲ್ಲ ಬೆಳೆನೂ ನಾಶ ಆಗೋಗ್ಬಿಟ್ಟಿದೆ. ಈಗ ರೈತರು ಹೇಳ್ದಂಗೆ ಇದು ಆಕೆ 50 ದಿನ ಆಗಿದೆ. 50 ದಿನಕ್ಕೆ ಆ್ಯಕ್ಚುಲಿ ಬಸ್ಸಲ್ಲಿ ಬರಬೇಕಾಯ್ತು. 90 ದಿನದ ಬೆಳೆ ಇದು. ಏನೂ ಇಲ್ಲ ಇಲ್ಲಿ. ಅಂದರೆ ರೈತರು ಹೊಲದ ಕಡೆ ಬರೋದೇ ಬಿಟ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಸರ್ಕಾರ ಬರ ಘೋಷಣೆ ಮಾಡಲಿಲ್ಲ ಅಂದರೆ ಇನ್ಶೂರೆನ್ಸ್ ಬರ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಬರ್ತದೆ, ಅದು ಬರಲ್ಲ. ಮತ್ತೆ ಪರಿಹಾರ ಕೊಡಬೇಕಾಗಿತ್ತಲ್ಲ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ, ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ಬರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟ್ಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಮತ್ತೆ ಇವರು ಶಾಸಕರು ಈ ಕಡೆ ತಲೆನೂ ಹಾಕಿಲ್ಲ. 3 ವರ್ಷ ಆಯ್ತು ಸರ್, ಪುಟ್ 3 ನೋಡಿಲ್ಲ. 3 ವರ್ಷ ಆದ್ರೂ ಕೂಡ ಈ ಕಡೆ ತಲೆ ಹಾಕಿಲ್ಲ. ಆ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ, ಅಲ್ಲ ಇರಪ್ಪ ಮಾತಾಡ್ತೀನಿ, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಗೋವುಗಳಿದೆ ಅವೆಲ್ಲ ಕಷಾಯಖಾನೆಗೆ ಮಾರಾಟ ಆಗ್ಬೇಕು. ಈಗಾಗಲೇ ನೀವು ನೋಡಿದ್ದೀರ ಎಲ್ಲ ತಾಂಡಾಗಳಲ್ಲಿ ಎಲ್ಲ ಕಡೆನೂ ಕೂಡ ಗುಳೆ ಹೋಗ್ತಾ ಇದ್ದಾರೆ. ಗೋವಾ ಕಡೆ, ಮಹಾರಾಷ್ಟ್ರದ ಕಡೆ ಗುಳೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಮಂತ್ರಿಗಳೆಲ್ಲ RSS ಬಗ್ಗೆ ಮಾತಾಡ್ತಾರೆ. ಇದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬರ್ತೈತೆ. ಇದನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತೈತೆ. ಇಲ್ಲಿ ಗುಳೆ ಹೋಗಿರೋರ ಬಗ್ಗೆ ಯಾಕೆ ಮಾತಾಡಲ್ಲ? ಎಷ್ಟು ಜನ ಗುಳೆ ಹೋಗಿದ್ದಾರೆ? ಅವ್ರಿಗೆ ಈ ಜಿ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಯಿಂದ ಉದ್ಯೋಗ ಖಾತ್ರಿ ಕೊಡ್ಬೋದಾಯ್ತು, ಉದ್ಯೋಗ ಕೊಡ್ಬೋದಾಯ್ತು, 90 ದಿನ ಉದ್ಯೋಗ ಕೊಡ್ಬೋದು ಅವ್ರಿಗೆ. ಅದನ್ನು ಜಾರಿಗೆ ತತ್ತಾ ಇಲ್ಲ ಈ ಮನೆಯಾಳ ಕಾಂಗ್ರೆಸ್ ಅವರು. ಇವರು ಒಂದು ಯಾವುದಾದ್ರೂ ಯೋಜನೆ ಮಾಡಿ ಉದ್ಯೋಗ ಕೊಡುವಂಥ ಕೆಲಸನೂ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರುವಂಥ ಯೋಜನೆನೂ ತತ್ತಾ ಇಲ್ಲ. ಈಗ ಕುಡಿಯೋ ನೀರಿನ ದೊಡ್ಡ ಹಾಹಾಕಾರ ಬಂದಿದೆ. ಟ್ಯಾಂಕರ್ಗಳು, ಇನ್ನು ಟ್ಯಾಂಕರ್ ಮಾಫಿಯಾ ಶುರುವಾಗ್ತೈತೆ. ಹಣ ಲೂಟಿ ಹೊಡೆಯುವಂಥದ್ದು ಶುರುವಾಗ್ತೈತೆ. ಅಧಿಕಾರಿಗಳು ಈಗಲೇ ಎಲ್ಲ ತಾಲೂಕುಗಳಿಗೂ ಹಣ ಬಿಡುಗಡೆ ಮಾಡಬೇಕಾಯ್ತು. ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಅವ್ರಿಗೆಲ್ಲ ಒಂದು 50 ಕೋಟಿ ಹಣ ಕೊಟ್ಟು ಕೆಲಸ ಶುರು ಮಾಡಿದರೆ ಅಟ್ಲೀಸ್ಟ್ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೊಂದು ತಿಂಗಳಾಗುತ್ತೆ. ಇವರು ಸ್ಯಾಂಕ್ಷನ್ ಆಗಿ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೂ 1-2 ತಿಂಗಳಾಗುತ್ತದೆ. ಈಗಲೇ ತಯಾರಿನೇ ಇಲ್ಲ. DK ಶಿವಕುಮಾರ್ ನೋಡಿದ್ರೆ ದಿನನಿತ್ಯ ಡೆಲ್ಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ನಾವು ಈ ಜಿರಳೆ ಇಲ್ಲಿ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದ್ಬಿಟ್ಟಿದೆ. ಈಗ ಹೊಲಗಳಲ್ಲೆಲ್ಲ ಜಿರಳೆಗಳು ಬಂದು ಬೆಳೆನೆಲ್ಲ ಹಾಳು ಮಾಡ್ತಾ ಇದೆ. ಕುಂಟು ಮಿಡತೆಗಳು, ಜಿರಳೆಗಳು ಎಲ್ಲ ಬಂದು ಎಲ್ಲ ಅವ್ರದೇ ರಾಜ್ಯಭಾರ ಆಗೋಗ್ಬಿಟ್ಟಿದೆ. ಇಲ್ಲಿ DK ಶಿವಕುಮಾರ್ ನೋಡಿದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಆ ಜಿರಳೆಗಳ ಜೊತೆ ಕೂತ್ಕೊಂಡು ಟೈಮ್ ಕಳೀತಾ ಇದ್ದಾರೆ. ಮತ್ತು ಈ ರಾಜ್ಯನ ನೋಡೋರು ಯಾರು? ಸಿದ್ದರಾಮಯ್ಯನ ಮನೆಗೆ ಓಡಿಸ್ಬಿಟ್ರಿ. ಏನು ತಪ್ಪು ಮಾಡದೆ ಸಿದ್ದರಾಮಯ್ಯ ಮನೆಗೆ ಹೋದ ಅಂತ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವರು ಈಗ ಹೊಸದಾಗಿ ಸರ್ಕಾರ ಬಂದು 2 ತಿಂಗಳು ಬರ್ತಾ ಇದೆ. ಏನು ಸಾಧನೆ ಮಾಡಿದ್ದಾರೆ 2 ತಿಂಗಳಲ್ಲಿ? ಏನು ಯಾವುದಾದ್ರು ನೀರಾವರಿ ಯೋಜನೆ ತಂದಿದ್ದೀರಾ? ಬೆಳೆ ಪರಿಹಾರ ಕೊಟ್ಟಿದ್ದೀರಾ? ಬರ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಕಂದಾಯ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಆಗಸ್ಟ್ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾರಂತೆ.
ಆಗಸ್ಟ್ ಆದ್ಮೇಲೆ ಅಷ್ಟೊತ್ತಿಗೆ ಏನು ಇರ್ತೈತಿ ಇಲ್ಲಿ? ಏನು ಉಳಿದಿರಲ್ಲ, ಏನು ಇರಲ್ಲ, ಖಾಲಿ ಭೂಮಿನೂ ಇಲ್ಲ, ಜನನೂ ಕೂಡ ಗುಳೆ ಹೊದ್ದು ಹೊರಟೋಗ್ಬಿಡ್ತಾರೆ. ಎಲ್ಲೇ ಊಟಕ್ಕೋಸ್ಕರ ಎಲ್ಲಿ ಬೇಕೋ ಗುಳೆ ಹೊಡೆದು ಹೊರಟೋಗ್ತಾರೆ. ಸರ್, ಈಗ ಅಧ್ಯಯನ ಮಾಡಿದಿರಿ, ಸರ್ಕಾರಕ್ಕೆ ನಿಮ್ ಡಿಮ್ಯಾಂಡ್ ಏನು ಅಂತ ಸರ್? ಈಗ ಸರ್ಕಾರಕ್ಕೆ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು. 1 ಲಕ್ಷದವರೆಗೂ ರೈತರ ಸಾಲ ಯಾರ್ಯಾರು ತಗೊಂಡಿದಾರೋ ಮನ್ನಾ ಮಾಡಬೇಕು. ಬೆಳೆ ಇಮಿಡಿಯೇಟ್ ಆಗಿ, ಮತ್ತೆ ಬೆಳೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಎಲ್ಲರೂ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದೊಂದು ಎಕರೆಗೆ. 50,000 ರೂಪಾಯಿ ಪರಿಹಾರ ಕೊಡಬೇಕು. ಮತ್ತೆ ಜಾನುವಾರುಗಳಿಗೆ ಎಲ್ಲ ರೈತರಿಗೆ ಬೇರೆ ರಾಜ್ಯದಿಂದ ಅದು ತಗೊಂಬಂದು ಇಲ್ಲಿ ಜಾನುವಾರುಗಳಿಗೆ ಉಳಿಯುವಂಥದ್ದಕ್ಕೆ ಅವ್ರಿಗೆ ಗೋಶಾಲೆಗಳನ್ನು ಮಾಡಬೇಕು. ನೆನ್ನೆನೂ ನಾನು ಗೋಶಾಲೆಗೆ ಹೋಗಿದ್ದೆ. ಸುಮಾರು 150 ಹಸು ಇತ್ತು. ಯಾವುದಪ್ಪ ಮೊಳಕಾಲ್ಮೂರಲ್ಲಿ 150 ಇದು ಒಂದು ಇಡೀ ಹುಲ್ಲು ಇಲ್ಲ, ಕೊಟ್ಟಿಲ್ಲ ಸರ್ಕಾರ. ಒಂದು ನಯಾ ಪೈಸಾನು ಕೊಟ್ಟಿಲ್ಲ. ಗೋವುಗಳಿಗೂ ಇಲ್ಲ, ಜನಕ್ಕೂ ಇಲ್ಲ. ಇವ್ರು ಬಿಡಿ ಕಾಕ್ರೋಚ್ ಪಾರ್ಟಿಯಲ್ಲೇ ತಲ್ಲೀನ್ ರಾವುಟ್ ಅವ್ರು ಅದರಲ್ಲೇ ಕಾಲ ಕಳೀತಾರೆ. ಈಗ ಇವಾಗ ಮುಖ್ಯಮಂತ್ರಿ ಆಗಿ ನಿಮ್ ಸರ್ ಇನ್ನಿರೋದು ನೀವು 1.5 ವರ್ಷ. ಜನ ಏನ್ ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ನೀ ಇರೋದು 1.5 ವರ್ಷ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ. ಈ 1.5 ವರ್ಷನೇ ನೀನು ಕಾಣೆ ಆಗೋಟಿದೆ. ಈಗ ಒಂದ್ ಕಡೆ ಕಾವೇರಿ ದೊಡ್ಡ ಹೋರಾಟ ನಡೀತಾ ಇದೆ, ರೈತರೆಲ್ಲ ಬೀದಿಗಿಳಿದಿದ್ದಾರೆ. ಈಗ ರಾತ್ರಿ ಇವತ್ತು ರಾತ್ರಿ ಮೋಸ್ಟ್ಲಿ ನೀರು ಬಿಟ್ಬಿಡ್ತಾರೆ ಅನ್ಸುತ್ತೆ ನೋಡಿ. ಇವತ್ತು ರಾತ್ರಿ ಕದ್ದು ಮುಚ್ಚಿ ರಾತ್ರಿ ಕಾವೇರಿಯಿಂದ ನೀರನ್ನು ಬಿಟ್ಬಿಡ್ತಾರೆ. ಇಲ್ಲಿ ತುಂಗಾನು ಖಾಲಿ ಆಗೋಟಿದೆ, ಬರಿದಾಗಿದೆ. ತುಂಗಾನು ಕೂಡ ತುಂಗಭದ್ರ ಬರಿದಾಗಿದೆ. ಅದು ಅಣೆಕಟ್ಟು ಹೇಳಿಲ್ವಾ ರೆಡ್ಡಿ ಅವರು? ಟೋಟಲಿ ಭದ್ರಾದಲ್ಲೂ ನೀರಿಲ್ಲ. ಹರೀಶ್ ಅವರು ಭದ್ರಾದ ಅಲ್ಲಿಂದ ಬಂದವರು, ಅಲ್ಲೂ ನೀರಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಕಾಲಿಟ್ಟ ಮೇಲೆ ಎಲ್ಲ ಅಣೆಕಟ್ಟುಗಳು ಖಾಲಿ. ಆಮೇಲೆ ಅಲ್ಲ, ಅವರ ಕಾಲಿಟ್ಟ ಮೇಲೆ ಫೈನಾನ್ಸ್ ಎಲ್ಲ ಖಾಲಿ. ಖಜಾನೆ ಪೂರ್ತಿ ಖಾಲಿ ಆಗಿದೆ. ಓಲ್ಡ್ ಏಜ್ ಪೆನ್ಷನ್ 3 ತಿಂಗಳಿಂದ ಕೊಟ್ಟಿಲ್ಲ, ದುಡ್ಡಿಲ್ಲ ನಿಮ್ಮ ಹತ್ರ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಕೊಡಬೇಕು, ಜನವರಿ ಫೆಬ್ರವರಿದು ಕೊಟ್ಟಿಲ್ಲ. ಯುವ ನಿಧಿ ಪತ್ತೆನೇ ಇಲ್ಲ. ಅಂದ್ರೆ ಸರ್ಕಾರ ಬಂದ ಮೇಲೆ ಮಳೆನೂ ಇಲ್ಲ, ಡ್ಯಾಮ್ಗಳೆಲ್ಲ ಖಾಲಿ, ಖಜಾನೆನೂ ಖಾಲಿ, ಎಲ್ಲ ಲೂಟಿ ಹೊಡ್ಕೊಂಡು ಅಲ್ಲಿ ಡೆಲ್ಲಿ ಕಾಕ್ರೋಚ್ ಪಾರ್ಟಿದು ದಿನ ಸುಗ್ಗಿ ಝೊಮ್ಯಾಟೊ ಎಲ್ಲ ಬತ್ತಾಯ್ತಲ್ಲ. ಎಲ್ಲಿಂದ ಬತ್ತಾಯ್ತು? ಎಲ್ಲ ಇವರೇ ಕಳ್ಸಿರೋದು. ಸ್ವಿಗ್ಗಿ ಝೊಮ್ಯಾಟೊಗೆ ದುಡ್ಡು ಕೊಟ್ಟವ್ರೆ ಇವರು. ನಮ್ಮ ಕರ್ನಾಟಕದ ದುಡ್ಡು ತಗೊಂಡು ಅಲ್ಲಿ ಕೊಡ್ತಾ ಇದಾರೆ. ಹೆಂಗೆ ಬಳ್ಳಾರಿಗೆ ಬಂತಲ್ಲ ದುಡ್ಡು, ಯಾವ್ದದ್ದು 187 ಕೋಟಿ ವಾಲ್ಮೀಕಿ ಹಗರಣದ ದುಡ್ಡು ಬಳ್ಳಾರಿಗೆ ಎಲೆಕ್ಷನ್ ಬಂತಲ್ಲ, ಹಂಗೆ MP ಎಲೆಕ್ಷನ್ಗೆ ಹಂಗೆ ಈ ದುಡ್ಡೆಲ್ಲ ಅಲ್ಲಿ ಕಾಕ್ರೋಚ್ ಪಾರ್ಟಿಯ ಸ್ವಿಗ್ಗಿ ಝೊಮ್ಯಾಟೊಗೆ ಹೋಗ್ತಾ ಇದೆ. ಇಷ್ಟು ಕಾಂಗ್ರೆಸ್ ಮನೆಯಾಳ ಕಾಂಗ್ರೆಸ್ ಇಂಥ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಸರ್ಕಾರ, ಕೆಟ್ಟ ಸರ್ಕಾರವನ್ನ ನೋಡಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ತೆಗೆದು ನೋಡಿ ನನ್ನ ದಾಖಲೆ. 4 ವರ್ಷ ಬರಗಾಲ ಬಂದು 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಬರಗಾಲ ಬಂದು 2 ತಿಂಗಳಾಯ್ತು. ಘೋಷಣೆನೇ ಮಾಡಿಲ್ಲ ಇವ್ರು. ಯೋಗ್ಯತೆ ಇದ್ರೆ ಸರ್ಕಾರ ನಡೆಸಬೇಕು, ಯೋಗ್ಯತೆ ಇಲ್ಲ ಅಂದ್ರೆ ನಡ್ಸಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ಬೇಕು ಸರ್ಕಾರ. ಸರ್, ಈಗ ಇಡೀ ರಾಜ್ಯದಲ್ಲಿ ಬರಗಾಲ ಐತಿ. ಕಾಂಗ್ರೆಸ್ ಡ್ಯಾಮ್ ಹೊಡೆದಾಗ್ಲೂ ಸಹಿತ 2ನೇ ಬೆಳೆಗೆ ನೀರು ಬಿಡ್ಲಿಲ್ಲ. ಅವಾಗ್ಲೂ ನಾಮಕೋಸ್ತೆ ಹೋರಾಟ ಮಾಡಿದ್ರೆ ಕೈ ಬಿಟ್ರಿ ಸರ್. ಪರಿಹಾರ ಕೊಡ್ಲಿಲ್ಲ ಸರ್ಕಾರ, ನೀವು ಕೂಡ ಧ್ವನಿ ಎತ್ತಲಿಲ್ಲ. ಮತ್ತೆ ಈಗಲೂ ಕೂಡ ಪರಿಹಾರ ಇಲ್ಲ. ಕೇವಲ ನಾಮಕೋಸ್ತೆಗೆ ಮಾತ್ರ ಭಾಗದಾಗ ಬರ್ತೀರಿ, ಮಾತಾಡ್ತೀರಿ, ಹೋಗ್ತೀರಿ. ನಾನು ಡ್ಯಾಮ್ ಗೇಟ್ ಬಿಡೋದಾದಾಗ 3 ಬಾರಿ ಬಂದಿದ್ದೀನಿ. ಪರಿಹಾರ ಏನು ಸರ್? 3 ಬಾರಿ ಬಂದಿದ್ದೀನಿ. ಮತ್ತೆ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಅದಾದ್ಮೇಲೆ ಹಣ ಬಿಡುಗಡೆ ಮಾಡಿರಲಿಲ್ಲ. ಎಲ್ಲಿ ಕೊಟ್ಟಿಲ್ಲ? ಕಾಂಟ್ರಾಕ್ಟರ್ಗೆ ಹಣ ಬಿಡುಗಡೆ ಮಾಡಿರಲಿಲ್ಲ. ನಾನು ಬಂದು ರಿಪೇರಿ ಅಲ್ಲಿ ಕಟ್ತಾ ಇದ್ರಲ್ಲ, ಅಲ್ಲಿ ಹೋಗಿ ಗಲಾಟೆ ಮಾಡಿ ಆ ಕಾಂಟ್ರಾಕ್ಟರ್ ಕರೆದು ಸರ್ಕಾರ ಜೊತೆ ಮಾತಾಡಿದ್ಕೆ ಅದು ಗೇಟ್ಗಳು ಬಂತು, ಹಣ ಬಿಡುಗಡೆ ಆಯ್ತು. ಇಲ್ಲ ಅಂದಿದ್ರೆ ಅವನು ಓಡೋನು ಆ ಪರಿಸ್ಥಿತಿ. ನಮ್ಗೆ ಕರ್ನಾಟಕದಲ್ಲಿರುವಂತ ಎಲ್ಲ ಡ್ಯಾಮ್ಗಳು ಮುಖ್ಯ. ಕಾವೇರಿ ಅಂತಲ್ಲ, ಕಾವೇರಿನೂ ಮುಖ್ಯ, ಅದಕ್ಕಿಂತ ಎಲ್ಲ ಡ್ಯಾಮ್ಗಳು ನಮ್ ಮುಖ್ಯ. ನಾನೇ ಹೇಳಿದ್ನಲ್ಲ, ತುಂಗಭದ್ರಾ ಡ್ಯಾಮ್ಗೆ ನಾನೇ 3 ಸರಿ ಬಂದಿದ್ದೀನಿ. ನಾನು ತುಂಗಭದ್ರಾ ವಿಸಿಟ್ ಸುಮಾರು ನನ್ನ ಲೈಫಲ್ಲಿ ಒಂದು 15 ಬಾರಿ ಬಂದಿದ್ದೀನಿ. ಅಲ್ಲ ಸರ್, 2ನೇ ಬೆಳೆಗೆ ನೀರು ಬಿಡ್ಲಿಲ್ಲ. ಬಳ್ಳಾರಿನಲ್ಲಿ 2ನೇ ಬೆಳೆಗೆ ಆಲ್ರೆಡಿ ಗಾಯದ ಮೇಲೆ ಬರೆ ಈ ಸರಿ ಬರ ಇದೆ. ಇದು ವಿಳಂಬ ಆದ್ರೆ ಬಹಳ ಕಷ್ಟ ಆಗುತ್ತೆ. ವಿಳಂಬ ಅಲ್ಲ ರೀ, ವಿಳಂಬ ಆಗ್ಬಿಟ್ಟಿದೆ. ಆಲ್ರೆಡಿ ವಿಳಂಬ ಆಗ್ಬಿಟ್ಟಿದೆ. ನೀವು ಬರ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ ನಿಯೋಗ ಬರ್ಬೇಕಾಯ್ತು. ನೀವು ಬರ ಘೋಷಣೆ ಮಾಡಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಹೆಂಗ್ ಬರ್ತದ ನಿಯೋಗ? ನೀವೇ ಮಾಡಿಲ್ಲ ಅಂದ್ರೆ ಕೇಂದ್ರದವ್ರು ಹೆಂಗ್ ಬರ್ತಾರೆ? ಇದು ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಇನ್ನು 15
ಆಗಸ್ಟ್ ಆದ್ಮೇಲೆ ಮಾಡ್ತಾರಂತೆ. ಅಷ್ಟರಲ್ಲಿ ಜನಗಳ ಕತೆ ಏನು, ರೈತರ ಕತೆ ಏನು? ಸರ್, ಈಗ ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲ, ಆದ್ರೂ ಆಂಧ್ರ ಪ್ರದೇಶಕ್ಕೆ ನೀರು ಹರಿತಾ ಇದೆ. ಕಾವೇರಿಯಿಂದ ಒಂದ್ ಸ್ವಲ್ಪ ನೀರು ಹೋದ್ರೆ ಅಷ್ಟೆಲ್ಲ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ, ಮತ್ತೆ ನಿಮ್ಮ ಬಿಜೆಪಿಯಿಂದ ಹೋಗಿ ಸಪೋರ್ಟ್ ಮಾಡ್ತಾರೆ. ಈಗ ಆಂಧ್ರ ಪ್ರದೇಶಕ್ಕೆ ನೀರು ಹೋಗ್ತಾ ಇದೆ, LLC ಆಲ್ರೆಡಿ ನೀರು ಬಿಡ್ತಿದ್ದಾರೆ. ಇಲ್ಲಿ ರಾಜಕಾರಣಿಗಳು ಕೂಡ ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಈಗ ನೀವು ಬಂದಿದ್ದೀರಾ, ನಿಮ್ ಗಮನಕ್ಕೆ ತರ್ತಾ ಇದೀವಿ, ನೀವು ರಾಜ್ಯ ಮಟ್ಟದಲ್ಲಿ ಇದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ. ಇಲ್ಲಪ್ಪ ನೋಡು, ಡ್ಯಾಮ್ ಗೇಟ್ ರಿಪೇರಿ ಮಾಡಿದಾಗ ದುಡ್ಡು ಯಾರು ಕೊಟ್ಟಿದ್ದು? ಕರ್ನಾಟಕ ಟ್ಯಾಕ್ಸ್ ಪೇಯರ್ಸ್ ಹಣ. ನೀವು ಆಂಧ್ರ ಮುಖ್ಯಮಂತ್ರಿ ಕರಿತೀರಾ, ತೆಲಂಗಾಣ ಮುಖ್ಯಮಂತ್ರಿ ಕರ್ಕೊಂಡು ಶಬಾಷ್ಗಿರಿ ಏನ್ ಘೋಷಣೆ ಮೇಲೆ ಘೋಷಣೆ ಮಾಡ್ಕೊಂಡ್ರ? ದುಡ್ಡು ನಮ್ದು, ಮಜಾ ಹೊಡೆದಿದ್ದು ಬೇರೆ ರಾಜ್ಯದವರು. ಈ ತರ ನೀವು DK ಶಿವಕುಮಾರ್ ಅಂತಂದ್ರೆ ಶೋ ಮಾಸ್ಟರ್ ಇದ್ದಂಗೆ, ಶೋ ಪೀಸ್ ಇದ್ದಂಗೆ ಅವರು. ಈಗ ಯಾವ್ದೇ ನೀರ್ ಬಿಡ್ಲಿ, ಕಾವೇರಿ ಆಗ್ಲಿ ತುಂಗಾ ನೀರ್ ಬಿಡ್ತಾ ಇರುವಂತದ್ದು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ, ನಮ್ಮ ಮುಖಂಡರಿಗೆ ಹೇಳ್ತೀನಿ, ಅದರ ವಿರುದ್ಧ ಈ ವಾರದೊಳಗಡೆ ಪ್ರತಿಭಟನೆಯನ್ನ ಮಾಡ್ತಾರೆ. ನೀರು ಬಿಡ್ತಾ ಇದಾರೆ ಸರ್, ಇಲ್ಲಿ ಗೊತ್ತಿದೆ ಎಲ್ಲರಿಗೂ. ನಾನು ನಮ್ಮ ಮುಖಂಡರಿಗೆಲ್ಲ ಮಾತಾಡ್ತೀನಿ. ನಾಳೆ ನಾನು ಶ್ರೀರಾಮ್ ತಿಂಗಳಾಗಿದೆ, ಇನ್ನ ದುಡ್ಡೇ ಕೊಟ್ಟಿಲ್ಲ, 3 ದುಡ್ಡೇ ಕೊಟ್ಟಿಲ್ಲ. ನಿಮ್ಗೆ ನಾನು ಬಳ್ಳಾರಿಗೆ ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಈಗ ಪೆನ್ಷನ್, ಅಟ್ಲೀಸ್ಟ್ ಪೆನ್ಷನ್ ಅನ್ನ ಬಂದಿದ್ರೆ ಮನೆಗಿರೋರು ಔಷಧಿ ಮಾತ್ರೆ ಆದ್ರೂ ತಗೊಂತಾ ಇದ್ರು. ಪೆನ್ಷನ್ ಕೊಡ್ತಾ ಇಲ್ಲ 3 ತಿಂಗಳಿಂದ. ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ಗಳನ್ನ ಆಗ್ಲೇ ಒಂದ್ 20 ಲಕ್ಷ ಜನ ಸುಮ್ಮನೆ 20 ಲಕ್ಷ ಜನ ತೆಗಿತಾ ಇದ್ದೀರಾ. ಅಂದ್ರೆ ನಿಮ್ಗೆ ಖಜಾನೆ ಖಾಲಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಬರನೂ ಘೋಷಣೆ ಮಾಡ್ತಾ ಇಲ್ಲ. ಅದರಿಂದ ಸ್ಥಳೀಯ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಆರೋಗ್ಯಕರು ಬರ್ಬೇಕಾಯ್ತಾ ಅಂತ ಸರ್ ನಮ್ದೊಂದು ಪ್ರಶ್ನೆ. ನಾನು ವಿರೋಧ ಪಕ್ಷದ ನಾಯಕ, ಸ್ಥಳೀಯವಾಗಿ ಯಾರಿಲ್ವಾ ಅಂತ ಇಡೀ ರಾಜ್ಯದಲ್ಲೇ ಎಲ್ಲಾ ಕಡೆನೂ ಎಲ್ಲಿ ಬೇಕಾದ್ರೂ ಬರ್ಬೋದು. ವಿಧಾನಸಭಾ ಅಧಿವೇಶನ ಇದೆ, ಅದಕ್ಕೋಸ್ಕರ ಮಾತಾಡಬೇಕು, ಬರದ ಬಗ್ಗೆ ಮಾತಾಡಬೇಕು. ಅದಕ್ಕೋಸ್ಕರ ನಾನು ಮಂಡ್ಯಗೂ ಹೋಗಿದ್ದೆ, ಮೈಸೂರಿಗೂ ಹೋಗಿದ್ದೆ, ಚಿತ್ರದುರ್ಗ, ಬಳ್ಳಾರಿ ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ, ಇಲ್ಲೂ ಬಂದಿದ್ದೀನಿ. ಅಲ್ಲ, ನಮ್ ನೋವೇನಂದ್ರೆ ಸರ್, ಸ್ಥಳೀಯವಾಗಿ ಯಾವ್ದು ಕೂಡ ಪ್ರತಿಭಟನೆಗಳಾಗ್ತಿಲ್ಲ. ಬಳ್ಳಾರಿ APMCಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ, ಅಂತದ್ರ ಬಗ್ಗೆ ಯಾವ್ದು ಮಾತಾಡಲ್ಲ ಇಲ್ಲಿ ಸ್ಥಳೀಯ ನಾಯಕರು. ಯಾಕೆ ಈಗ ಈ ಎಲ್ಲದಕ್ಕೂ ಕರೆ ಕೊಟ್ರೆ ಕಾವೇರಿಗೆ ನಾನು ಬಂದಿದ್ದೀನಿ, ನಮ್ಮ ಮುಖಂಡರ ಹತ್ರ ಎಲ್ಲ ಮಾತಾಡ್ತೀನಿ. ಇಮಿಡಿಯೇಟ್ ಆಗಿ ಅವರು ಎಲೆಕ್ಷನ್ ಹತ್ರ ಬರಲಿ ಅಂತ ಕಾಯ್ತಾ ಇದ್ರು ಅನ್ನೋ ಗೊತ್ತಿಲ್ಲ. ಈಗಾಗಲೇ ಜನಾರ್ದನ್ ರೆಡ್ಡಿ ಮೇಲೆ ಗಲಾಟೆ ಆದಕ್ಕೂ ಕೂಡ ನಾವೆಲ್ಲ ಇಲ್ಲಿ ಬಂದಿದ್ದೀರಿ. ಅದೆಲ್ಲ ಮುಗಿತಾ ಇದೆ. ಅದಕ್ಕೆ ಈಗ ರಾಜಕೀಯವಾಗಿ ಹೋರಾಟ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಚುನಾವಣೆ ಬರಲಿ ಅಂತ ಕಾಯ್ತಾ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಗ್ಯಾರಂಟಿ ಕಟ್ ಮಾಡ್ತಾ ಇದಾರಲ್ಲ. ಈಗ ಗ್ಯಾರಂಟಿನ ರೇಷನ್ ಕಾರ್ಡ್ ಕಟ್ ಮಾಡ್ತಾ ಇದಾರೆ, ವಿಡೋ ಪೆನ್ಷನ್ ಕಟ್ ಮಾಡ್ತಾ ಇದಾರೆ. ಮೊದಲು ಕಾಕಾ ಪಾಟೀಲ್ ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರು. ಈಗೆಲ್ಲ ಫ್ರೀ ಎಲ್ಲ ಕಟ್ ಮಾಡಿ ತೆಗಿತಾ ಇದಾರೆ. ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಬೇರೆ ಇಲ್ಲ. ಅದರಿಂದ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಹಂಗೇನಾದ್ರೂ ಸರ್ಕಾರಕ್ಕೆ ನನ್ನ ಮೇಲೆ ಚಾಲೆಂಜ್ ಮಾಡೋದಾದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ಶ್ವೇತಪತ್ರ ಹೊರಡಿಸ್ಬೋದು. ನಮ್ಮ ಖಜಾನೆಯಲ್ಲಿ ಇಷ್ಟು ಹಣ ಇದೆ, ವಿರೋಧ ಪಕ್ಷದ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ. ನಾವ್ಯಾರಿಗೂ ಬಾಕಿ ಕೊಡಬೇಕಾಗಿದ್ದು ಅವಶ್ಯಕತೆ ಇಲ್ಲ, ನಾವ್ಯಾರಿಗೂ ಬಾಕಿ ಕೊಡಬೇಕಾಗಿದ್ದಿಲ್ಲ ಅಂತ ಹೇಳಿ ಹೇಳ್ಬಿಡಿ. ಸರ್, ನೀವೇ ಹೇಳಿದ್ರಿ